ಹಾಯ್ ಆಲ್, ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್. ಇವತ್ತಿನ ರಾತ್ರಿ ಊಟಕ್ಕೆ ಸ್ವಲ್ಪ ಬೇಗ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಓಟ್ಸ್ ಮತ್ತು ವೆಜಿಟೇಬಲ್ಸ್ನ ಹಾಕಿ ಕಟ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 4 ಸ್ಪೂನ್ ಆಗೋವಷ್ಟು ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಪೌಡರ್ಗೆ 1 ಸ್ಪೂನ್ ಆಗೋವಷ್ಟು ರವೆ, 1 ಕಪ್ ಆಗೋವಷ್ಟು ಬಟಾಣಿ, ಸ್ವಲ್ಪ ಕೊತ್ತಂಬರಿ ಹಾಕಿ ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ಪೌಡರ್ ಮಾಡ್ಕೊಂಡಿರೋ ಓಟ್ಸ್ ಮತ್ತು ಬಟಾಣಿ, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕ್ಯಾಬೇಜ್, ಕ್ಯಾರೆಟ್ ಮತ್ತು ಸೌತೆಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಪುಡಿ, ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನೀರು ಹಾಕಬೇಕಾದ ಅವಶ್ಯಕತೆ ಕೂಡ ಏನಿಲ್ಲ, ಯಾಕಂದರೆ ತರಕಾರಿಯಲ್ಲಿ ನೀರಿನಂಶ ಇರೋದ್ರಿಂದ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೌಂಡ್ ಮಾಡಿ ಕಟ್ಲೆಟ್ ಥರ ಕೈಯಲ್ಲೇ ತಟ್ಕೊಂಡ್ರೆ ಆಯಿತು. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ತವಾ ಮೇಲೆ ಎರಡೂ ಕಡೆ ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ನಾವು ಬೇಯಿಸ್ಕೊಂಡು ಬಿಟ್ಟರೆ ಕಟ್ಲೆಟ್ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನಾಳೆ ಸ್ವಲ್ಪ ನಾವು ಹೊರಗಡೆ ಹೋಗ್ತಾ ಇದ್ದೋ, ಹಾಗಾಗಿ ಐಬ್ರೋನು ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಐಬ್ರೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡೆ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.